ಅಂಥವ್ರಿಗೆ ಏನೂ ಆಗೋದು ಬೇಡ. ಆದರೆ ಹೇಳ್ತೀನಿ, ಅಕಸ್ಮಾತ್ ರೋಡಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರೆ, ರಕ್ತ ತೀರ ಹೋಗಿದ್ರೆ ಅಂಥವ್ರಿಗೆ ರಕ್ತ ಕೊಟ್ಟರೆ ಬದುಕ್ತಾರೆ ಅಂದರೆ, ಆಗ ಒಬ್ಬ ದಲಿತ ಮನುಷ್ಯನ, ದಲಿತ ಹೆಣ್ಮಗಳು ಬಂದು ನನ್ನ ರಕ್ತ ಆಗುತ್ತೆ ತಗೊಳ್ಳಿ ಅಂತ ಅಂದಾಗ ಅವರು ಏನಾದರೂ ಇಲ್ಲ ನನಗೆ ಬೇಡ, ದಲಿತ ಹೆಣ್ಮಗಳ ರಕ್ತ ನನಗೆ ಬೇಡ, ದಲಿತ ವ್ಯಕ್ತಿಯ ರಕ್ತ ನನಗೆ ಬೇಡ, ನಾನು ಸತ್ರು ಪರವಾಗಿಲ್ಲ ಅಂತ ಹೇಳ್ತಾರಲ್ಲ. ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್, ಮೈಸೂರು. ಚಾಮರಾಜನಗರ ಅಂದರೆ ನಮ್ಮ ಮೈಸೂರಿನ ಪಕ್ಕ ಒಂದು ಜಿಲ್ಲೆ ಚಾಮರಾಜನಗರ ಜಿಲ್ಲೆ, ಎಲ್ಲರೂ ಕೇಳಿರ್ತೀರಲ್ಲ. ಆ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಗ್ರಾಮ ಇದೆ. ಆ ಒಂದು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಆ ಒಂದು ಘಟನೆಯನ್ನು ಕೇಳಿ ನಿಜವಾಗ್ಲೂ ನಮ್ಮ ಒಂದು ಸಮಾಜ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತಂದರೆ, ಅತ್ಯಂತ ಒಂದು ಕೆಟ್ಟ, ಈಗ ಒಂದು ಒಳ್ಳೆ ಹೈವೇ ರಸ್ತೆ ಇರುತ್ತೆ ಅಂತ ಅಂದ್ಕೊಳ್ಳಿ. ಹೈವೇ ರಸ್ತೆಯಲ್ಲಿ ಹೋಗಬೇಕಾದಂತಹ ಜನಗಳು ಪಕ್ಕದಲ್ಲೂ ಒಂದು ಕಸ ಕಡ್ಡಿ ಎಲ್ಲ ಮೋರಿ ರಸ್ತೆಗಳೇನಿರುತ್ತೆ ಆ ಒಂದು ದಿಕ್ಕಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ರೀತಿಲಿ ನಮಗೆ ಈ ಒಂದು ಘಟನೆ ತಿಳಿಸ್ತಾ ಇದೆ. ಯಾಕಂದರೆ ಏನಿದು ಘಟನೆ ಅಂತ ನೋಡೋದಾದರೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಸರ್ಕಾರಿ ಶಾಲೆ ಇತ್ತು. ಆ ಒಂದು ಸರ್ಕಾರಿ ಶಾಲೆಯಲ್ಲಿ ಲಾಸ್ಟ್ ಇಯರು 22ರಿಂದ 23 ಮಕ್ಕಳೇನೋ ಓದ್ತಾ ಇದ್ರು. ಆ ಒಂದು ಓದ್ತಾ ಇರುವಂತಹ ಮಕ್ಕಳು ಈ ವರ್ಷ ಈಗೇನು 2025-26ನೇ ಸಾಲಲ್ಲಿ ಏನಾಗಿದೆ, ಆ ಒಂದು ಶಾಲೆಯಲ್ಲಿ ಅಡುಗೆ ಮಾಡ್ತಾರಲ್ಲ, ಬಿಸಿ ಊಟ ಕೊಡ್ತಾರಲ್ಲ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ, ಅದೇ ರೀತಿಯಾಗಿ ಆ ಒಂದು ಶಾಲೆಯಲ್ಲೂ ಕೂಡ ಬಿಸಿ ಊಟ ಕೊಡ್ತಾಯಿದ್ರು. ಆ ಒಂದು ಬಿಸಿ ಊಟನ ತಿಂದ್ಕೊಂಡೆ ಕಳೆದ ವರ್ಷ 22-23 ಮಕ್ಕಳು ಓದ್ತಾಯಿದ್ರು. ಈ ವರ್ಷ ಏನಾಗಿದೆ, ಆ ಒಂದು ಶಾಲೆಯಲ್ಲಿ ಬಿಸಿ ಊಟವನ್ನು ಮಾಡೋದಕ್ಕೆ ದಲಿತ ಹೆಣ್ಣು ಮಗಳನ್ನು ನೇಮಕ ಮಾಡಿದ್ದಾರೆ, ಅಡುಗೆ ಸಿಬ್ಬಂದಿಯನ್ನು. ಆ ಒಂದು ದಲಿತ ಹೆಣ್ಣು ಮಗಳನ್ನು ನೇಮಕ ಮಾಡಿದಿರೋ ಕಾರಣಕ್ಕೋಸ್ಕರ 22 ಮಕ್ಕಳನ್ನು ಆ ಒಂದು ಶಾಲೆಯಿಂದ TC ತಗೊಂಡಿದ್ದಾರಂತೆ. ಆ ಒಂದು ಹೆಣ್ಮಕ್ಳು ಅಡುಗೆ ಮಾಡ್ತಾಳೆ ದಲಿತ ಹೆಣ್ಮಗಳು ಅಂತ ಅಂದ್ಬಿಟ್ಟು 22 ಒಂದು ವಿದ್ಯಾರ್ಥಿಗಳನ್ನು TC ತಗೊಂಡು ಬೇರೆ ಶಾಲೆಗೆ ಸೇರಿಸ್ತಾ ಇದ್ದಾರಂತೆ. ಉಳಿದಿರೋದು ಒಬ್ಬ ವಿದ್ಯಾರ್ಥಿ. ಇದು ನಿಜಕ್ಕೂ ಇದೊಂಥರ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲ ಸುದ್ದಿ ಆಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜನಗರ ತಾಲೂಕೇನೆ. ಆ ಒಂದು ತಾಲೂಕಿನಲ್ಲಿ ಹೊಮ್ಮ ಗ್ರಾಮ ಅಂತ ಇದೆ. ಆ ಒಂದು ಹೊಮ್ಮ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲಾಸ್ಟ್ ಇಯರ್ 2024-25ನೇ ಸಾಲಿನಲ್ಲಿ ಟೋಟಲಿ 22 ವಿದ್ಯಾರ್ಥಿಗಳು ಓದ್ತಾ ಇದ್ರು. ಆ ಒಂದು 22 ವಿದ್ಯಾರ್ಥಿಗಳಲ್ಲಿ ಈ ವರ್ಷದಲ್ಲಿ ಈ ಬಿಸಿ ಊಟ ಮಾಡೋದಕ್ಕೆ ದಲಿತ ಮಹಿಳಾ ಸಿಬ್ಬಂದಿಯನ್ನು ನೇಮಕ ಮಾಡಿದ್ದಾರೆ. ಆ ನೇಮಕ ಮಾಡಿದ ನಂತರ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಕ್ಕೆ ಬಂದಿದೆ ಅಂದರೆ, ಕೇವಲ ಒಬ್ಬ ವಿದ್ಯಾರ್ಥಿ ಇರುವಂಥದ್ದು. ಈಗಾಗಲೇ 12 ಮಕ್ಕಳು ಆಲ್ರೆಡಿ TCಯನ್ನು ತಗೊಂಡಿದ್ದಾರೆ. ಇನ್ನು ಮಿಕ್ದವರು ಕೂಡ TC ಬೇಕು ಅಂತ ಅಂದ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿದಾರಂತೆ. ಸೊ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಲ್ಲದೆ ಈಗ ಆ ಶಾಲೆ ಒಬ್ಬನೇ ಸ್ಟೂಡೆಂಟ್ ಇರೋವಂಥದ್ದು, 2 ಟೀಚರ್ ಕೂಡ ಇದ್ದಾರೆ. ಆ ಒಬ್ಬ ಹುಡುಗನಿಗೆ ಅಡುಗೆ ಮಾಡಿ ಹಾಕ್ತಾ ಇದ್ದಾರೆ. ಸೊ ಯಾವ ಮಟ್ಟಕ್ಕಿದೆ ಅಂತಂದರೆ, ಈ ಸಂಪ್ರದಾಯ ಪಾಲನೆ ಅದು ತಪ್ಪಲ್ಲ. ಅದೆಲ್ಲವೂ ಕೂಡ ಅವರವರ ಮನೆ ಒಳಗಡೆ ಇರಬೇಕು. ಒಂದು ಹೊಸಲಿನ ಏನು ಅವರ ಮನೆ ಇರುತ್ತೆ, ಮನೆ ಒಳಗೇನೆ ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವ್ರ ಸಂಪ್ರದಾಯ ಅದು ಏನೇ ಪಾಲಿಸಲಿ. ಆದರೆ ಒಮ್ಮೆ ಒಂದು ಮನೆಯ ಹೊಸಲಿಂದ ಆಚೆ ಬರ್ತೀವಿ ಅಂತಂದರೆ ನಾವು ಸೊಸೈಟಿ ಆಗುತ್ತೆ, ಅದು ಒಂದು ಸಮಾಜ ಆಗುತ್ತೆ. ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಸಮಾನರೇ. ಅದರಲ್ಲೂ ಕೂಡ ಶಾಲೆಯಲ್ಲಿ ಅದು ಏನು ಎಲ್ಲರೂ ಸಮಾನರು, ಎಲ್ಲರೂ ಒಟ್ಟಿಗೆ ಬೆಳಿಬೇಕು, ಎಲ್ಲರೂ ಒಂದೇ ಮನುಷ್ಯ ಅಂದಮೇಲೆ ಒಂದೇ ಅಂತ ಹೇಳ್ಕೊಡುವಂತಹ ಜಾಗದಲ್ಲೇ ಒಬ್ಬಳು ದಲಿತ ಹೆಣ್ಣುಮಗಳು ಅಡುಗೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಕ್ಕಳನ್ನ ಶಾಲೆಯಿಂದ ಬಿಡಿಸಿದ್ರೆ ನಿಜಕ್ಕೂ ಇದರಂಥ ಒಂದು ಕೀಳು ಮಟ್ಟದ ಕೆಲಸ ಇನ್ನೊಂದಿರೋದಿಲ್ಲ. ನಿಜಕ್ಕೂ ಒಂಥರ ಅಸಹ್ಯ ಆಗುತ್ತೆ. ನಮ್ಮ ಒಂದು ಈ ರೀತಿ ನಡ್ಕೊಂಡಾಗ ಈ ಸೊಸೈಟಿ ಬಗ್ಗೆ ನಿಜಕ್ಕೂ ಅಸಹ್ಯ ಆಗುತ್ತೆ. ಆದರೆ ಅಲ್ಲಿ ಪೇರೆಂಟ್ಸ್ ಇದೆಲ್ಲ ದೊಡ್ಡ ಮಟ್ಟಕ್ಕೆ ಹೋಗಿದೆ ಸುದ್ದಿ. ಪೇರೆಂಟ್ಸ್ಗಳನ್ನು ಬಂದು ವಿಚಾರಣೆ ಕೂಡ ಮಾಡಿದ್ದಾರೆ. ವಿಚಾರಣೆ ಮಾಡಿದಾಗ ಏನಂತಿದ್ದಾರೆ, ಎಜುಕೇಷನ್ ಸರಿ ಇಲ್ಲ, ಅದಕ್ಕೋಸ್ಕರ ನಾವು ಶಾಲೆಯನ್ನು ಬಿಡಿಸಿದ್ದೀವಿ ಅಂತ. ಬೇರೆ ರೀಸನ್ ಹೇಳೋಕ್ಕಾಗಲ್ವಲ್ಲ. ಸೊ ಎಜುಕೇಷನ್ ಸರಿ ಇಲ್ಲದಿರೋ ಕಾರಣ ನಾವು ಬಿಡಿಸಿದ್ದೀವಿ ನಾವು ಸ್ಕೂಲ್ನ ಅಂತ ಅಂದ್ಬಿಟ್ಟು ಅವ್ರು ತಿಳಿಸ್ತಾ ಇದ್ದಾರಂತೆ. ಆದರೆ ಅದೇ ಗ್ರಾಮದವರು ಬಹಿರಂಗವಾಗಿ ಹೇಳಿಕೆಯನ್ನು, ಅಂದರೆ ಮೀಡಿಯಾಗಳಿಗೆ ಹೇಳಿಕೆಯನ್ನು ಕೊಟ್ಟಿರೋ ಪ್ರಕಾರ, ಈ ಹಿಂದೆ ಬೇರೆ ಸಮುದಾಯದ ಮಹಿಳೆ ಅಡುಗೆ ಸಿಬ್ಬಂದಿಯಾಗಿ ಕರ್ತವ್ಯವನ್ನು ಮಾಡ್ತಾಯಿದ್ರು. ಆ ಟೈಮ್ನಲ್ಲಿ ಏನು ತೊಂದರೆ ಇರಲಿಲ್ಲ. ಆದರೆ ಇವಾಗ ದಲಿತ ಮಹಿಳೆ ಒಬ್ಬರನ್ನ ನೇಮಕ ಮಾಡಿದ್ದಾರೆ. ನೇಮಕ ಮಾಡಿರೋದಕ್ಕೆ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಯ ಗ್ರಾಮಸ್ಥರು ಕೆಲವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರ ಹೆಸರೆಲ್ಲ ಬೇಡ ಇಲ್ಲಿ. ಅಲ್ಲಿ ಗ್ರಾಮಸ್ಥರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಅಡುಗೆ ಸಿಬ್ಬಂದಿ ಪಾಪ ಆ ಹೆಣ್ಮಗಳು ಏನಂದರೆ, ಅವಳ ಗ್ರಾಚಾರನ ಏನೋ ಮುಂಚೆ ಸಹಾಯಕಿಯಾಗಿ ಕೆಲಸವನ್ನು ಆಕೆಯೇ ಮಾಡ್ತಾಯಿದ್ರು. ಸಹಾಯಕಿಯಾಗಿ ಕೆಲಸ ಮಾಡ್ತಿದ್ದಾಗ ಇಲ್ಲದೇ ಇರುವಂತಹ ತೊಂದರೆ, ಅವರೇ ಈಗ ಅಡುಗೆ ಮಾಡ್ತಾ ಇರುವಂತಹ ಸಮಯದಲ್ಲಿ, ಅಡುಗೆ ಮಾಡಿ ಬಡಿಸ್ತಾ ಇರುವಂತಹ ಸಮಯದಲ್ಲಿ ಈಗ ಒಂದಷ್ಟು ಜನರಿಗೆ ಬಂದಿದೆ. ಪಾಪ ಆ ಹೆಣ್ಮಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಈ ಹಿಂದೆ ಅಡುಗೆ ಸಹಾಯಕಿಯಾಗಿ ಮುಂಚೆಯಿಂದನೂ ಕೆಲಸವನ್ನು ಮಾಡ್ತಾಯಿದ್ದೆ. ಆದರೆ ಇವಾಗ ಮುಖ್ಯ ಅಡುಗೆ ಸಿಬ್ಬಂದಿ ಆದ ನಂತರ ಈ ಮಕ್ಕಳೆಲ್ಲ ಶಾಲೆಗೆ ಬರ್ತಾ ಇಲ್ಲ. ಎಲ್ಲರೂ TC ತಗೊಂಡು ಹೋಗ್ತಾ ಇದ್ದಾರೆ. ಈಗ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ದಾರಿ ಕಾಣ್ದಾಗಿದೆ ಅಂತ ಅಂದ್ಬಿಟ್ಟು ಪಾಪ ಆ ಹೆಣ್ಮಗಳು ಏನು ನಂಜಮ್ಮ ಅಂತ ಆ ಮಹಿಳಾ ಸಿಬ್ಬಂದಿ ಹೆಸರು, ಅಡುಗೆ ಸಿಬ್ಬಂದಿ ಈ ವರ್ಷದಿಂದ ಮುಖ್ಯ ಅಡುಗೆ ಸಿಬ್ಬಂದಿ ಆದರೂ ಏನೋ ಒಂದು ಕೆಲಸ ಸ್ವಲ್ಪ ನೆಕ್ಸ್ಟ್ ಇದು ಕೆಲಸ ಇದು ಒಂಚೂರು
ಸಂಬಳನೂ ಜಾಸ್ತಿ ಆಗುತ್ತೆ, ಹೆಂಗೋ ಜೀವನ ಮಾಡ್ಕೊಂಡು ಹೋಗೋಣ ಅಂತ ಸಮಯದಲ್ಲಿ ಈ ರೀತಿಯಾಗಿ ದೊಡ್ಡ ಕಾಂಟ್ರವರ್ಸಿ ಆಗಿ ಕೂತಿದೆ. ನಿಜಕ್ಕೂ ಇದು ಆಗಬಾರ್ದಿತ್ತು, ಆಗಿದೆ. ಸೊಸೈಟಿ ಬದಲಾಗಬೇಕು, ಅವ್ರವ್ರ ಮನ ಪರಿವರ್ತನೆ ಆಗಬೇಕು ಅಷ್ಟೇ. ಇನ್ನೊಬ್ರಿಗೆ ಹೇಳಿದ್ರೆ ಇದು ಬರುತ್ತೋ ಏನೋ, ಹೇಳದ್ನಲ್ಲ, ಅವ್ರದ್ದೇನಾದ್ರು ಇದ್ದರೆ ಅವರು ಮನೆ ಒಳಗಡೆ ಏನು ಬೇಕಾದರೂ ಮಾಡ್ಕೊಳ್ಳಿ, ಅದನ್ನು ಕೇಳುವಂತಹ ಅಧಿಕಾರ ನಮ್ಗಳಿಗಿಲ್ಲ. ಮನೆ ಒಳಗಡೆ ಅವ್ರ ಸಂಪ್ರದಾಯ ಪಾಲನೆ ಏನಾದರೂ ಮಾಡ್ಕೊಳ್ಳಿ, ಅವ್ರ ಇಷ್ಟ. ಬಟ್ ಮನೆಯಿಂದ ಒಂದು ಸತಿ ಆಚೆ ಬಂದಾಗ ಮಕ್ಕಳನ್ನ ನಾವು ಹೇಳಿ ಬೆಳೆಸ್ಬೇಕು. ಆ ಥರ ಏನಾದ್ರು ಮಕ್ಕಳು ಭೇದ ಭಾವ ತೋರಿಸಿದ್ರೆ ನಾವು ತಿದ್ದಬೇಕು, ಏನಕ್ಕೆ ಹಂಗೆ ಮಾಡ್ತಿದ್ಯಾ ಅಂತ ಬೈದು ಬುದ್ಧಿ ಹೇಳಬೇಕು. ಅಂಥದ್ರಲ್ಲಿ ನಾವೇ ಈ ರೀತಿಯಾಗಿ ಶಾಲೆನ ಬಿಡಿಸಿದ್ರೆ, ಅದು ಈ ಥರ ಕಾರಣ ಕೊಟ್ಟು ಶಾಲೆ ಬಿಡಿಸಿದ್ರೆ ಮಕ್ಳು ಇನ್ನೇನು ಕಲಿತಾರೆ? ಆ ಮಕ್ಕಳು ದೊಡ್ಡವರಾದಾಗ ಇನ್ಯಾವ ರೀತಿ ಅವರು ಯಾವ ರೀತಿ ಆಲೋಚನೆಗಳನ್ನ ತಲೆಗೆ ಹಾಕೋತಾರೆ? ನಿಜಕ್ಕೂ ಇದು ಬೇಡವಾಗಿತ್ತು, ಈ ಥರ ಘಟನೆ ಬೇಡವಾಗಿತ್ತು, ಆದರೂ ನಡೆದಿದೆ. ಸದ್ಯಕ್ಕೆ ಇವಾಗ ಅವ್ರು ಹೇಳ್ತಿರೋ ಪ್ರಕಾರ ಮಕ್ಕಳು ಶಾಲೆಯಲ್ಲಿ ಏನು ಕಲಿಬೇಕಿತ್ತು ಅದನ್ನು ಕಲಿತಿಲ್ಲ ಅಂತ ಹೇಳಿದ್ದಾರೆ. ಪೇರೆಂಟ್ಸು ಏನು ಕಲಿಬೇಕಿತ್ತು ಅದನ್ನು ಕಲಿತಿಲ್ಲ, ಶಿಕ್ಷಣದ ಕೊರತೆ ಉಂಟಾಗಿದೆ, ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೊ 22 ಮಕ್ಕಳಿದ್ದಂಥ ಶಾಲೆ ಈಗ ಒಬ್ಬ ಸ್ಟೂಡೆಂಟ್ ಇದ್ದಾನೆ. ಮಿಕ್ಕಿದವರೆಲ್ಲ ಒಂದಷ್ಟು ಜನ TC ಆಲ್ರೆಡಿ ತೊಗೊಂಡಿದ್ದಾರೆ, ಇನ್ನು ಮಿಕ್ಕಿದವರೆಲ್ಲ TCಗೆ ಅರ್ಜಿಯನ್ನು ಹಾಕಿದ್ದಾರೆ. ಈ ಬಗ್ಗೆ ದೊಡ್ಡ ಸುದ್ದಿ ಆದಮೇಲೆ ಆಲ್ರೆಡಿ BEOಗೆ ವರದಿ ಕೊಡಬೇಕು ಅಂತ ಅಂದ್ಬಿಟ್ಟು ಶಿಕ್ಷಕರ ನೇಮಕ ಮಾಡಿ ಶಾಲೆನ ಮತ್ತಷ್ಟು ದೊಡ್ಡ ಸ್ಥಿತಿಗೆ ಕೊಂಡೊಯ್ಯೋದಕ್ಕೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಕೂಡ ಸಂಬಂಧಪಟ್ಟವ್ರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಸ್ತವ ಬಂದು ಅಲ್ಲಿ ಗ್ರಾಮಸ್ಥರು ಹೇಳೋ ಪ್ರಕಾರ ದಲಿತ ಸಿಬ್ಬಂದಿಯನ್ನು ನೇಮಕ ಮಾಡೋದಕ್ಕೆ ಮಕ್ಕಳನ್ನ ಕಳಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಆದರೆ ಇವರು ಪೇರೆಂಟ್ಸ್ ಇವಾಗ ರೀಸನ್ ಕೊಟ್ಟಿರೋದು ಏನು ಅಂತಂದರೆ ಟೀಚರ್ಸ್ ಎಲ್ಲ ಸರಿಯಾಗಿಲ್ಲ ಅದಕ್ಕೋಸ್ಕರ ಅಂತ. ಬಟ್ ಈಗ ಸಂಬಂಧಪಟ್ಟವರು ಟೀಚರ್ಸ್ನ ಹಾಕಿ ಶಾಲೆನ ಮತ್ತೆ ಉತ್ತುಂಗ ಲೆವೆಲ್ಗೆ, ಯಾಕಂದರೆ ಇದು ದೊಡ್ಡ ಕಾಂಟ್ರವರ್ಸಿ ಆಗಿಬಿಡುತ್ತೆ, ಆ ಕಾರಣಕ್ಕೋಸ್ಕರ ಟೀಚರ್ಸ್ನೆಲ್ಲ ಹಾಕಿ ಶಾಲೆನ ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಎಲ್ಲ ಟೀಚರ್ಸ್ಗಳನ್ನು ಹಾಕಿದರೂ ಕೂಡ ಪೇರೆಂಟ್ಸ್ ಏನಾದರೂ ಮತ್ತೆ ಶಾಲೆಗೆ ಮಕ್ಕಳನ್ನ ಕಳಿಸಿಲ್ಲ ಅಂತಂದರೆ ಅವರ ಮನಸ್ಥಿತಿ ಇನ್ನಷ್ಟು ಜನರಿಗೆ ಬಹಿರಂಗ ಆಗುತ್ತೆ ಅಷ್ಟೇ. ದಯವಿಟ್ಟು ಯಾರು ಕೂಡ ನಿಮ್ಮ ಮಕ್ಕಳ ಮನಸ್ಸಲ್ಲಿ ಈ ರೀತಿಯಾದಂಥ ಇತ್ತು, ಹಿಂದಿನ ಕಾಲದಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ಪೂರ್ವಜರೇ ಫಾಲೋ ಮಾಡ್ಕೊಂಬಂದಿದ್ದಂಥದ್ದು ಎಲ್ಲ ಇತ್ತು. ಬಟ್ ನಾವಾದ್ರೂ ಬದಲಾಗಬೇಕಲ್ವ. ಅವರೇನೋ ಮಾಡ್ತಾಯಿದ್ರು, ಹೌದು, ಆ ಟೈಮ್ನಲ್ಲಿ ಏನು ಸರಿ ಅನಿಸುತ್ತೋ ಅವ್ರು ಮಾಡ್ತಾಯಿದ್ರು. ಬಟ್ ಇವಾಗಲಾದರೂ ನಮಗೆ ಸರಿ ತಪ್ಪಿನ ಅರಿವು ಇದೆ ಅಲ್ವಾ. ಸಣ್ಣ ಪುಟ್ಟದಾಗಾದರೂ ಕೂಡ ಎಲ್ಲರೂ ಎಜುಕೇಟೆಡ್ಗಳೇ ಇರ್ತಾರೆ, ಒಂದು ತಿಳುವಳಿಕೆ ಇರುತ್ತೆ, ಒಂದು ಅರಿವಿರುತ್ತೆ, ಯಾವುದು ಸರಿ ಯಾವುದು ತಪ್ಪು, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದಾದರೂ ಇರುತ್ತೆ. ಒಂದು ಹೊರಗಡೆ ಬಂದ ಮೇಲೆ, ಒಂದು ಸೊಸೈಟಿ ಅಂತ ಬಂದ ಮೇಲೆ ಈ ರೀತಿಯಾಗಿ ಮಕ್ಕಳ ಮನಸ್ಸಲ್ಲಿ ಈ ರೀತಿಯಾದಂತಹ ಬೀಜಗಳನ್ನು ಬಿತ್ತಿ ಭೇದ ಭಾವ ಮಾಡುವಂತಹ ಬೀಜಗಳನ್ನು ಬಿತ್ತಿದ್ರೆ ಆ ಮಕ್ಕಳು ಕೂಡ ದೊಡ್ಡವರಾದ ಮೇಲೆ ಅದೇ ಒಂದು ವಿಷದ ಮನಸ್ಥಿತಿ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಆ ರೀತಿಯೇ ಬೆಳೀತಾರೆ. ಅವರು ಕೂಡ ಅವ್ರ ಮಕ್ಕಳಿಗೂ ಕೂಡ ಇದೇ ರೀತಿಯಾದಂತಹ ಬೀಜವನ್ನು ಬಿತ್ತಿನೇ ಕೂಡ ಬೆಳೆಸ್ತಾರೆ ಅಂತ ಹೇಳ್ಬೋದು. ದಯವಿಟ್ಟು ಯಾರು ಕೂಡ ಈ ಥರ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಮನುಷ್ಯರೇ, ಎಲ್ಲರೂ ಮನುಷ್ಯರಷ್ಟೇ. ಮನುಷ್ಯನಿಗೆ ಬೇಕಾಗಿರುವಂಥದ್ದು ಮನುಷ್ಯತ್ವ. ಮನೆ ಒಳಗಡೆ ಎಲ್ಲ ಅವರವರ ಸಂಪ್ರದಾಯ ಆಚರಣೆಗಳು ಎಲ್ಲವೂ ಕೂಡ ಇರಲಿ, ಎಲ್ಲವೂ ಕೂಡ ಪಾಲಿಸ್ಕೊಂಡು ಬರಬೇಕಾದಂಥದ್ದೇ. ಹೊರಗಡೆ ಸೊಸೈಟಿ ಅಂತ ಬಂದಾಗ ಎಲ್ಲರೂ ಕೂಡ ಈಕ್ವಲ್, ಯಾರು ಇಲ್ಲಿ ಯಾರು ಮೇಲಿಲ್ಲ ಯಾರು ಕೀಲಿಲ್ಲ. ಆ ಥರ ಮೇಲು ಕೀಳು ಅಂತ ಇದು ಮಾಡ್ತೀವಲ್ಲ, ಅವರ ಮನಸ್ಥಿತಿನೇ. ಈಗ ನಾವು ಆ ಥರ ಆಲೋಚನೆ ಮಾಡಿದ್ರೆ ನಮ್ಮ ಮನಸ್ಥಿತಿನೇ ಕೀಳಷ್ಟೇ. ಅದಕ್ಕೆ ಮೇಲೆ ಇನ್ನೇನು ಹೇಳೋದಕ್ಕಾಗಲ್ಲ. ಕೊನೆಯದಾಗಿ ಕನಕದಾಸರು ಹೇಳಿರುವಂತಹ ಒಂದೊಳ್ಳೆ ಮಾತನ್ನು ಹೇಳಿ ಮುಗಿಸ್ತೀನಿ, ಅರ್ಥ ಆಗೋಂಥವ್ರಿಗೆ ಅರ್ಥ ಆಗಲಿ. ಕುಲವೆಂದು ಹೊಡೆದಾಡಿದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ. ಕುಲವೆಂದು ಹೊಡೆದಾಡದಿರಿ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು, ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು, ಮೆತ್ತನೆ ಸರ್ವಜ್ಞನ ನೆನೆ ಕಂಡ್ಯ ಮನುಜ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲದ ಕುಲವನ್ನೇನಾದರೂ ಬಲ್ಲಿರ. ಜಲದ ಓಕುಳಿಯಂತೆ ಸ್ಥಿರವಲ್ಲ ಈ ದೇಹ, ಜಲದ ಓಕುಳಿಯಂತೆ ಸ್ಥಿರವಲ್ಲ ಈ ದೇಹ. ನೆಲೆಯ ಅರಿತು ನೀ ನೆನೆ ಕಂಡ್ಯ ಮನುಜ. ಕುಲವೆಂದು ಹೊಡೆದಾಡಿದಿರಿ. ಇಂಥವರಿಗೆ ಯಾರೆಲ್ಲ ಶಾಲೆನ ಬಿಡಿಸಿದ್ದಾರೆ, ಅಕಸ್ಮಾತ್ ಇದು ನಿಜನೇ ಆಗಿದ್ದರೆ ಅಂಥವ್ರಿಗೆ ಏನೂ ಆಗೋದು ಬೇಡ. ಆದರೆ ಹೇಳ್ತೀನಿ, ಅಕಸ್ಮಾತ್ ರೋಡಲ್ಲಿ ಏನಾದರೂ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರೆ, ರಕ್ತ ತೀರ ಹೋಗಿದ್ರೆ, ಅಂಥವ್ರಿಗೆ ರಕ್ತ ಕೊಟ್ಟರೆ ಬದುಕ್ತಾರೆ ಅಂದರೆ, ಆಗ ಒಬ್ಬ ದಲಿತ ಮನುಷ್ಯನ, ದಲಿತ ಹೆಣ್ಮಗಳು ಬಂದು ನನ್ನ ರಕ್ತ ಆಗುತ್ತೆ ತಗೊಳ್ಳಿ ಅಂತಂದಾಗ ಅವರು ಏನಾದರೂ ಇಲ್ಲ ನನಗೆ ಬೇಡ, ದಲಿತ ಹೆಣ್ಮಗಳ ರಕ್ತ ನನಗೆ ಬೇಡ, ದಲಿತ ವ್ಯಕ್ತಿಯ ರಕ್ತ ನನಗೆ ಬೇಡ, ನಾನು ಸತ್ರು ಪರವಾಗಿಲ್ಲ ಅಂತ ಹೇಳ್ತಾರಲ್ಲ, ಆವಾಗ ಬೇಕಾದ್ರೆ ನೋಡಪ್ಪ ಅವರ ಈ ಶಿಸ್ತು ಪಾಲನೆ ಏನಿದೆ ಅದನ್ನು ಮೆಚ್ಕೊಳ್ಳೋಣ. ಅದಕ್ಕಿಲ್ದಿರೋ ಜೀವ ಉಳಿಸೋದಕ್ಕಿಲ್ಲದೆ ಇರುವಂತಹ ಈ ಒಂದು ಭೇದ ಭಾವ, ಅಕಸ್ಮಾತ್ ಹಸಿವಾದಾಗ ನಿಜ ಹೇಳ್ಬೇಕಂದ್ರೆ ಇದನ್ನೆಲ್ಲ ಭೇದ ಭಾವ ಮಾಡ್ತಾರಲ್ಲ, ಹಸಿವಿರುತ್ತೆ ನೋಡಿ, ಅಂಥವ್ರನ್ನ ಹೋಗಿ ಕೇಳಿ, ಅವ್ರಿಗೆ ಗೊತ್ತು ಇದರ ಬೆಲೆ ಎಲ್ಲ ಏನು ಅಂತ ಅಂದ್ಬಿಟ್ಟು. ಯಾರಾದರೂ ಒಬ್ಬರು ಅಂತೂ ತನ್ನ ಕೊಟ್ಟರೆ ಸಾಕು ಅಂತಾರೆ. ಅವರು ಇಂಥವ್ರ ಮನೇಲಿ ತಿನ್ನಲ್ಲ, ಅಂಥವ್ರ ಮನೇಲಿ ಆ ಥರ ಅಲ್ಲ. ಹಸಿವು ನಿಜವಾದ ಒಂದು ಬದುಕನ್ನು ಕಲಿಸುತ್ತಲ್ಲ, ಹಂಗೆ ಇವ್ರಿಗೆ ಬೇರೆ ರೀತಿಯಾದಂತಹ ಒಂದು ಹಸಿವು ನಿಜವಾದ ಸಮಾಜದಲ್ಲಿ ಹಿಂಗಿರಬೇಕು ಅನ್ನೋದನ್ನು ತಿಳಿಸ್ಬೇಕಾಗತ್ತೆ ಅಷ್ಟೇ. ಇದ್ರ ಮೇಲೆ ಇನ್ನೇನು ಮಾತಾಡೋದು ಬೇಕಾಗಿಲ್ಲ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.